എനിക്ക് ഇന്ന് തന്നെ നിറം വെച്ചേ പറ്റുന്ന വാശിപ്പുറത്തൊന്ന് മുഖത്തിട്ട് നോക്കിയതാ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನೋಡ್ತಾ ಇರ್ಬೋದು ಈ ಒಂದು ವೈರಲ್ ಫೇಸ್ ಪ್ಯಾಕನ್ನು ನಾನು ಕೂಡ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ರಿಯಲ್ ಹೌದಾ ಅಲ್ವಾ, ನನ್ನ ಫೇಸಿಗೆ ವರ್ಕ್ ಆಗುತ್ತೆ ಅಲ್ವಾ ಅಂತ ಕೂಡ ಟ್ರೈ ಮಾಡಬೇಕು. ಹೋಪ್ಸೋ ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಟಿಲ್ ಎಂಡ್ವರೆಗೂ ನೋಡಿ. ಸೊ ಇದಕ್ಕೆ ಬೇಕಾಗಿರೋವಂಥ ಐಟಮ್ಸ್ ಏನೇನಿದೆ ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಒನ್ ನೈಟ್ ಬಿಫೋರು ಒಂದು ಬಟ್ಲಿಗೆ ನಾನು 4ರಿಂದ 5 ಪೀಸ್ ಆಗೋಷ್ಟು ಖರ್ಜೂರನ ತೊಗೊಂಡಿದ್ದೀನಿ, ಸೀಡ್ಲೆಸ್ ಖರ್ಜೂರ. ಅದನ್ನು ನೀಟಾಗಿ ನೆನೆಸಿಡಬೇಕಾಗುತ್ತೆ. ಅದಕ್ಕೆ ಯೂಸ್ ಮಾಡ್ತಾ ಇರೋವಂಥದ್ದು ಒಂದು ಸಣ್ಣ ಲೋಟದಲ್ಲಿ ಹಾಲನ್ನು ತೊಗೊಂಡಿದ್ದೀನಿ. ಕಾಯಿಸಿ ಆರಿಸಿರೋದಾದರೂ ಆಗಿರ್ಬೋದು, ಇಲ್ಲಾಂದರೆ ರಾ ಮಿಲ್ಕ್ ಆದರೆ ಇನ್ನೂ ಬೆಸ್ಟ್ ಆಗುತ್ತೆ. ಇಲ್ಲಿ ರಾ ಮಿಲ್ಕನ್ನೇ ನಾನು ತೊಗೊಂಡಿರೋದು. ಇದು ಪೂರ್ತಿಯಾಗಿ ಓವರ್ ನೈಟ್ ನೆನೆಯೋಕ್ಕೆ ಬಿಟ್ಟಿದ್ದೀನಿ ನಾನಂತೂ. ಹಾಗೆ ಬೇಕು ಅಂದರೆ ನೀವು 4 to 5 hours ಕೂಡ ನೆನೆಸಿ ನೀವು ಟ್ರೈ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು, ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಈ ಖರ್ಜೂರ ನೆನೆ ಹಾಕಿಟ್ಟಿದ್ವಿ ಗೊತ್ತಾ ಓವರ್ ನೈಟ್. ಆ ಖರ್ಜೂರ ನೀಟಾಗಿ ನೆಂದಿದೆ. ಹಾಗೆ ಇದನ್ನು ಇವಾಗ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಇವಾಗ. ಹಾಗೆ ಬ್ಲೆಂಡ್ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಹಾಲು ಅಥವಾ ನೀರು ಯಾವುದು ಬೇಡ. ಈಗ ಎಷ್ಟು ನೆನೆಸಿಟ್ಟಿರ್ತೀವಿ ಅಷ್ಟನ್ನೇ ನಾವು ಥಿಕ್ ಪೇಸ್ಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ಬೇಕು ಅಂದರೆ ಅಷ್ಟನ್ನು ಯೂಸ್ ಮಾಡ್ಕೋಬೋದು. ನಾನು ಟ್ರೈ ಮಾಡಬೇಕಾಗಿರೋದ್ರಿಂದ ಫಸ್ಟು 2 to 3 ಟೇಬಲ್ ಸ್ಪೂನ್ ಆಗುವಷ್ಟು ಈ ಒಂದು ಮಿಕ್ಸರ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ರೈಸ್ ಫ್ಲೋರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಎವ್ರಿಡೇ ಮಿಲ್ಕ್ ಪೌಡರ್ ಬರುತ್ತೆ ಅಲ್ವಾ, ಇದು ನಿಮಗೆ ಎಲ್ಲ ಗ್ರೋಸರಿ ಶಾಪಲ್ಲೂ ಕೂಡ ಅವೈಲಬಲ್ ಆಗಿರುತ್ತೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮುಲ್ತಾನಿ ಮಿಟ್ಟಿ, ಎಸ್ಪೆಷಲಿ ಇದಕ್ಕೆ ಬೇಕಾಗಿರೋ ಅಂಥದ್ದು ಮುಲ್ತಾನಿ ಮಿಟ್ಟಿನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಮೊಸರನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ, 2 ಟೇಬಲ್ ಸ್ಪೂನ್ ಆಗುವಷ್ಟು. ಇದು ಆಪ್ಷನಲ್, ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು, ಬೇಡ ಅಂದರೆ ಅದೆಷ್ಟು ಮಿಕ್ಸ್ಚರ್ ಇರುತ್ತೆ ಅಷ್ಟನ್ನು ನೀವು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬೋದು. ಬಟ್ ನನ್ನ ಒಂದು ಫೇಸ್ ತುಂಬ ಗ್ಲೋಯಿಂಗ್ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ, ಹಾಗೆ ಹೈಡ್ರೇಟ್ ಆಗಿರಲಿ ಅಂತ ಹೇಳಿ ಎಲ್ಲ ಒಂದು ಇದರಲ್ಲೂ ನಾನು ಮೊಸರನ್ನ ಯೂಸ್ ಮಾಡ್ಕೊತೀನಿ. ಸೊ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕಾಗತ್ತೆ. ಇಲ್ಲಿ ನಾನು ಕೂಡ ಜಸ್ಟ್ ಹಾಫ್ ಫೇಸಿಗೆ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ, ಆ ಒಂದು ರಿಸಲ್ಟ್ ಡೈರೆಕ್ಟಾಗಿ ಕಾಣಿಸ್ಲಿ ಅಂತಲೇ. ಸೊ ನೋಡೋಣ ಹೇಗಿರುತ್ತೆ ಈ ಒಂದು ಪ್ಯಾಕ್ ಅಂತ. ಹಾಗೆ ಇಲ್ಲಿ ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ ಡೇಟ್ಸ್ ಆಗಿರ್ಬೋದು, ಹಾಲಾಗಿರ್ಬೋದು, ಮುಲ್ತಾನಿ ಮಿಟ್ಟಿ, ರೈಸ್ ಫ್ಲೋರ್, ಕರ್ಡು, ಮಿಲ್ಕ್ ಪೌಡರು, ಇದೆಲ್ಲ ಬೆಸ್ಟ್ ಯೂಸ್ ಅಂತಲೇ ಅನಿಸುತ್ತೆ. ಬಿಕಾಸ್ ನಾವು ಹೊಟ್ಟೆಗೆ ಏನು ತೊಗೊತೀವೋ ಅದನ್ನೇ ಮುಖಕ್ಕೆ, ಮೈಗೆ, ಇನ್ನರ್ ಹಾಗೆ ಔಟರ್ ಯೂಸ್ ಮಾಡೋದ್ರಿಂದ ನಮ್ಮ ಒಂದು ಸ್ಕಿನ್ನನ್ನು ನಾವು ನೀಟಾಗಿ ಮೇಂಟೈನ್ ಮಾಡ್ಕೋಬೋದು. ಇಲ್ಲಿ ನಾವು ಖರ್ಜೂರನ ತೊಗೊಂಡಿದ್ದೀವಿ. ಸೊ ಇದು ನಮ್ಮ ಸ್ಕಿನ್ನನ್ನು ಕಾಂಪ್ಲೆಕ್ಷನ್ ಮಾಡುತ್ತೆ. ಹಾಗೆ ಒಂದು ನ್ಯಾಚುರಲ್ ಬ್ರೈಟ್ನೆಸ್ ಕೂಡ ತರುತ್ತೆ, ರೇಡಿಯಂಟ್ ಗ್ಲೋ ಕೂಡ ಇರುತ್ತೆ. ಹಾಗೆ ಹೆಚ್ಚಿಗೆ ಹೇಳಬೇಕು ಅಂದರೆ ಕ್ಲೆನ್ಸ್ ಮಾಡುತ್ತೆ ನಮ್ಮ ಒಂದು ಸ್ಕಿನ್ನಿಗೆ. ಎಕ್ಸ್ಟ್ರಾ ಕ್ಲೆನ್ಸಿಂಗ್ ಆಗಿ ಯೂಸ್ ಮಾಡ್ಕೋಬೋದು. ಮಿಲ್ಕ್ ಹೇಳಬೇಕು ಅಂದರೆ ಇದು ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ಹಾಗೆ ಮಿಲ್ಕ್ ನಮ್ಮ ಒಂದು ಸ್ಕಿನ್ನಲ್ಲಿ ಏನೇನೋ ಡರ್ಟ್ ಇರುತ್ತೆ ಅದನ್ನೆಲ್ಲ ಡೀಪ್ ಕ್ಲೆನ್ಸ್ ಮಾಡುತ್ತೆ. ಸೊ ಮುಲ್ತಾನಿ ಮಿಟ್ಟಿ ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ಜೆಂಟಲ್ ಕ್ಲೆನ್ಸಿಂಗ್ ಆಗಿರುತ್ತೆ. ಹಾಗೆ ನಮ್ಮ ಒಂದು ಮುಖದಲ್ಲಿ ಎಕ್ಸ್ಟ್ರಾ ಡರ್ಟ್ ಏನಿರುತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡುತ್ತೆ. ಹಾಗೆ ಪೋರ್ಸಸ್ ಏನಿರುತ್ತೆ ಅದನ್ನೆಲ್ಲ ಕಮ್ಮಿ ಮಾಡ್ತಾ ಬರುತ್ತೆ. ಹಾಗೆ ರೈಸ್ ಫ್ಲೋರ್ ಕೂಡ ಏನೇನಾದರೂ ಪೋರ್ಸ್ ಇತ್ತು ಅಂದರೆ ಅದನ್ನೆಲ್ಲ ಮಿನಿಮೈಸ್ ಮಾಡುತ್ತೆ. ರೈಸ್ ಫ್ಲೋರು ಸನ್ ಟ್ಯಾನ್, ಸನ್ ಬರ್ನ್ ಆಗಿದ್ದರೆ ಅದನ್ನು ಕೂಡ ರಿಮೂವ್ ಮಾಡುತ್ತೆ. ಸೊ ರೈಸ್ ಫ್ಲೋರನ್ನು ಕೂಡ ಎಲ್ಲರೂ ಯೂಸ್ ಮಾಡ್ತಾರೆ. ಜಸ್ಟ್ ರೈಸ್ ಫ್ಲೋರ್ ಹಾಗೆ ವಾಟರ್ನ ಕೂಡ ಹಾಕ್ಕೊಂಡು ಫೇಸ್ ವಾಶ್ ಮಾಡ್ಕೋಬೋದು ಆಯಿಲಿ ಸ್ಕಿನ್ ಇರೋ ಅಂಥವ್ರು. ಸೊ ಮೊಸರನ್ನ ಕೂಡ ಯೂಸ್ ಮಾಡೋ ಅಂಥದ್ದು ಒಂದು ರೇಡಿಯಂಟ್ ಗ್ಲೋ ಸಿಗುತ್ತೆ ನಮ್ಮ ಒಂದು ಫೇಸಿಗೆ. ಮಾಯ್ಶ್ಚರೈಸರ್ ಆಗಿರುತ್ತೆ ನಮ್ಮ ಒಂದು ಫೇಸ್. ಹಾಗೆ ಡ್ರೈ ಆಗಿ ಹಿಚ್ಚಿ ಸ್ಕಿನ್ ಇತ್ತು ಅಂದರೆ ಅದನ್ನು ಕೂಡ ನಾವು ತೊಗಲಿಸ್ಕೋಬೋದು. ಹಾಗೆ ನಮ್ಮ ಒಂದು ಡ್ರೈ ಸ್ಕಿನ್ ಆಗಿತ್ತು ಅಂದರೆ ಕರ್ಡ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ನಮ್ಮ ಒಂದು ಸ್ಕಿನ್. ಸೊ ಎಸ್ಪೆಷಲಿ ಈ ಡ್ರೈ ಸ್ಕಿನ್ ಆಗಿರ್ಬೋದು, ಕಾಂಬಿನೇಷನ್ ಸ್ಕಿನ್ ಆಗಿರ್ಬೋದು, ಅಥವಾ ಆಯಿಲಿ ಸ್ಕಿನ್ ಆಗಿರ್ಬೋದು, ಯಾರು ಬೇಕಾದ್ರೂ ಇಷ್ಟು ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ಕೋಬೋದು. ಇದೆಲ್ಲ
ಹೋಮ್ ರೆಮಿಡಿ ಆಗಿರೋದ್ರಿಂದ ಮನೇಲೇ ಸಿಗೋವಂಥ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ನಮ್ಮ ಒಂದು ಸ್ಕಿನ್ಗೆ ಯಾವುದೇ ರೀತಿ ಕೆಮಿಕಲ್ ರಹಿತವಾಗಿ ಮಾಡ್ಕೊಳ್ಳೋ ಅಂಥದ್ದು. ಸೊ ಇದನ್ನು ನಾನಿಲ್ಲಿ 2 to 3 ಲೇಯರ್ಸ್ ಎಕ್ಸ್ಟ್ರಾ ಲೇಯರ್ಸ್ ಹಾಕ್ಕೊತಾ ಇದ್ದೀನಿ. ತುಂಬ ದಪ್ಪಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ, ತುಂಬ ಲೈಟಾಗಿ ತಿನ್ನಾಗಿಲ್ಲ, ತಿಕ್ಕಾಗಿ ಅಪ್ಲೈ ಮಾಡಿದ್ದೀನಿ ಈ ಒಂದು ಫೇಸ್ ಪ್ಯಾಕನ್ನು. ಸೊ ರಿಸಲ್ಟ್ನ ನೋಡಬೇಕಾಗತ್ತೆ ಹೇಗಿರುತ್ತೆ ಅಂತ. ಇದನ್ನು 30 ಮಿನಿಟ್ಸ್ ಡ್ರೈ ಆಗೋಕ್ಕೆ ಬಿಡಬೇಕು, ಬಟ್ ನಾನು ಡೀಪಾಗಿ ಫುಲ್ಲಾಗಿ ಡ್ರೈ ಆಗೋಕ್ಕೆ ಬಿಡೋದಿಲ್ಲ. ಸೊ ಇಲ್ಲಿ ನಾನು ಸೆಮಿ ಡ್ರೈ ಆಗೋಕ್ಕೆ ಬಿಡ್ತೀನಿ. ನೋಡೋಣ ಹಾಫ್ ಆನ್ ಅವರ್ ಆದಮೇಲೆ ಹೇಗಿರುತ್ತೆ ಈ ಒಂದು ಗ್ಲೋ. ನಿಜವಾಗ್ಲೂ ಸನ್ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತಾ ಅಂತ ನೋಡಬೇಕು. ಅಷ್ಟರಲ್ಲಿ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ, ಈ ಒಂದು ವಿಡಿಯೋ ಮೂಲಕ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತಲೂ ಹೇಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಅರ್ಧ ಗಂಟೆ ಆಗಿದೆ. ಕ್ಯಾಮ್ರಾ ಮುಂದೆನೇ ವಾಶ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡಬೇಕು, ಮೆಸ್ಸಿ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ. ನೋಡೋಣ ಹೇಗೆ ಅನಿಸುತ್ತೆ. ಸೊ ನೋಡಿ ಈ ವಿಡಿಯೋನ. ಸೊ ಇಲ್ಲಿ ಸ್ವಲ್ಪ ಗ್ಲೋ ಕಾಣಿಸ್ತು, ನನಗೆ ಓಕೆ ಅಂತ ಅನಿಸಿದೆ. ಫುಲ್ಲಾಗಿ ಫೇಸ್ ವಾಶ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಬಟ್ ಲಿಟ್ರಲಿ ನನಗೆ ಅಲ್ಲಿ ಕುತ್ಕೊಂಡು ಫೇಸ್ ವಾಶ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಆಮೇಲಿಂದ ಎದ್ದೋಗಿ ನೀಟಾಗಿ ಫೇಸ್ ವಾಶ್ ಮಾಡ್ಕೊಬಂದು ನಿಮಗೆ ತೋರಿಸ್ತೀನಿ. ಬಟ್ ಇದು ಒಂದು ಕಡೆ ಪೂರ್ತಿಯಾಗಿ ಡ್ರೈ ಆಗಿರೋದ್ರಿಂದ ನನಗೆ ವಾಶ್ ಮಾಡ್ಕೊಳ್ಳೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಿದೆ. ನಾನಿಲ್ಲಿ ಜಸ್ಟ್ ನಾರ್ಮಲ್ ವಾಟರಲ್ಲಿ ನೀಟಾಗಿ ಫೇಸನ್ನು ವಾಶ್ ಬಂದಿದ್ದೀನಿ. ಬಟ್ ಯಾವುದೇ ರೀತಿ ಫೇಸ್ ವಾಶ್ ಆಗಿರಲಿ, ಸೋಪ್ ಆಗಿರಲಿ ಯೂಸ್ ಮಾಡಿಲ್ಲ. ಯೂಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಬಿಕಾಸ್ ನೋಡ್ತಾ ಇರ್ಬೋದು ನೀವಿಲ್ಲಿ ನೀಟಾಗಿ ಗಮನಿಸಿದ್ರೆ ಸೈಡಲ್ಲಿ ತುಂಬಾ ಗ್ಲೋ ಕಾಣಿಸ್ತಿದೆ. ಒಂದು ಸೈಡ್ ಸ್ಕಿನ್ ಅಷ್ಟು ಗ್ಲೋ ಇಲ್ಲ, ಬಟ್ ಇನ್ನೊಂದು ಸೈಡ್ ಸ್ಕಿನ್ ತುಂಬ ಗ್ಲೋ ಕಾಣಿಸ್ತಾ ಇದೆ. ನೀಟಾಗಿ ವಾಟರಲ್ಲಿ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿಯಾದ ಕ್ರೀಮ್ ಆಗಲಿ ಫೌಂಡೇಶನ್ ಆಗಿ ಹಾಕಿಲ್ಲ. ಬಟ್ ತುಂಬಾ ಸಾಫ್ಟ್ ಅನ್ನಿಸ್ತಾ ಇತ್ತು, ಫ್ರೆಶ್ನೆಸ್ ಫೀಲ್ ಆಗ್ತಾಯಿತ್ತು. ನನಗಂತೂ ಈ ಒಂದು ವೈರಲ್ ವಿಡಿಯೋ ನೋಡಿದ್ದು ಉಪಯೋಗ ಆಯಿತು ಅಂತ ಅನ್ನಿಸ್ತು. ಹಾಗೆ ನಿಮಗೂ ಕೂಡ ಈ ಒಂದು ವಿಡಿಯೋ 1% ಆದರೂ ಇಷ್ಟ ಆಗಿತ್ತು ಅಂದರೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಫೇಸ್ ಪ್ಯಾಕನ್ನು ನೀವು ಕೂಡ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಎಕ್ಸ್ಟ್ರಾ ಕ್ಲೆನ್ಸಿಂಗ್ ಆಗಿರುತ್ತೆ, ಎಕ್ಸ್ಟ್ರಾ ಬ್ರೈಟ್ನೆಸ್ ಸಿಗುತ್ತೆ, ತುಂಬ ಸಾಫ್ಟಾಗಿ ಸಿಲ್ಕಿ ಆಗಿರುತ್ತೆ ನಿಮ್ಮ ಒಂದು ನಾಟ್ ಓನ್ಲಿ ಫಾರ್ ಫೇಸ್, ಇಡೀ ನೀವು ಅದನ್ನು ಸ್ಕ್ರಬ್ಬರ್ ರೀತಿ ಯೂಸ್ ಮಾಡ್ಕೋಬೋದು. ನಾನು ನೆಕ್ಸ್ಟ್ ವಿಡಿಯೋ ಮಾಡೋದು 7 ಡೇಸ್ ಚಾಲೆಂಜ್ ತೊಗೊತೀನಿ. ಫೇಸ್ ಹಾಗೆ ಬಾಡಿಗೆ ಈ ಒಂದು ಫೇಸ್ ಪ್ಯಾಕನ್ನು ಸ್ಕ್ರಬ್ಬರ್ ರೀತಿ ಯೂಸ್ ಮಾಡಿಕೊಂಡು ಯಾವ ರೀತಿ ನನ್ನ ಒಂದು ಸ್ಕಿನ್ನನ್ನು ಬ್ರೈಟ್ ಮಾಡ್ಕೊಳ್ಳೋದು ಅಂತ. ಹೋಪ್ಸು ಆ ವಿಡಿಯೋನೂ ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ. ಹಾಗೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಎಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಈ ಒಂದು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಹೇಳಿ ಈ ಒಂದು ವಿಡಿಯೋ ಹೇಗಿತ್ತು ಅಂತ. ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಒಂದು ಫ್ಯಾಮಿಲಿ ಸರ್ಕಲ್ ಆಗಿರ್ಬೋದು, ಇಲ್ಲ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬೈ, ಟೇಕ್ ಕೇರ್ ಆಲ್.